ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವನಿ ಜಾತಕ ಏನು ಮುರಳಿ? ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರ. ತುಲಾರಾಶಿ. ತುಲಾರಾಶಿ. ವೈಶಾಖ ಮಾಸ. ವೈಶಾಖ ಮಾಸ. ಗುರುವಾರ ದಿನ ಹುಟ್ಟಿದ್ದೀನಿ. ಗುರುವಾರ ಹುಟ್ಟಿದಾಳೆ. ಇದು ನಮ್ಮ ಅವನಿ ಜಾತಕ. ಕಾರ್ತಿಕ ಮಾಸ ಶುಕ್ರವಾರದ ದಿನ ಹುಟ್ಟಿರೋ ಹುಡುಗಿ ನನ್ನ ಮನೆಗೆ ಸೊಸೆಯಾಗಿ ಬರೋ ಹಾಗೆ ಮಾಡು ತಾಯಿ. ಆದ್ರೂ ಈಗ ಜಾತಕ ಜೊತೆ ಕೆಲಸ ಏನಿದೆ ಆಂಟಿ? ನೀವು ಮನಸ್ಸು ಬದಲಾಯಿಸ್ಕೊಂಡಿದ್ದೀರಲ್ವಾ? ಮನಸ್ಸು ಬದಲಾಯಿಸ್ಕೊಂಡಿದೀವಿ ಅಂತ ಯಾರು ಹೇಳಿದ್ರು? ನಾವು ನಿನ್ನ ಹತ್ರ ಹೇಳಿದ್ವಾ? ಪ್ರಾಣ ಹೋದ್ರೂ ಸರಿ, ಜಾತಕದ ವಿಷಯದಲ್ಲಿ ನನ್ನ ಮಾತು ಬದಲಾಗಲ್ಲ. ಜಾತಕ ಹೊಂದಾಣಿಕೆ ಆಗ್ಲಿಲ್ಲ ಅಂದಿದ್ರೆ ನನ್ನ ಮಗನ ಮದುವೆ ಯಾವತ್ತೋ ಆಗ ಹೋಗ್ತಿತ್ತು. ಜಾತಕ ಹೊಂದಾಣಿಕೆ ಆಗದೆ ಇದ್ರೆ ಮದುವೆ ವಿಷಯದಲ್ಲಿ ನಾವು ಒಂದು ಹೆಜ್ಜೆನು ಮುಂದೆ ಇಡೋಲ್ಲ. ನಿಮ್ಮೆಲ್ರಿಗೂ ಇಷ್ಟ ಆಗಿರೋ ಹುಡುಗಿ ಸಿಕ್ಕಿದಾಗ ಇನ್ನು ಜಾತಕದ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ ಆಂಟಿ? ಹಾಗ ಅನ್ಕೋಬೇಡ ಮುರಳಿ. ಸಾಯೋವರೆಗೂ ನಮ್ಮ ಪದ್ಧತಿಗಳು ಬದಲಾಗಲ್ಲ, ನಮ್ಮ ಕಟ್ಟುಪಾಡು ಬಿಡಲ್ಲ. ಇದು ಹತ್ತೂರಿನ ಸಮಸ್ಯೆಗೆ ಸಂಬಂಧಪಟ್ಟಿರೋ ವಿಷಯ. ನೀವು ಹೀಗೆ ನಿರ್ಧಾರ ಬದಲಾಯಿಸ್ಕೊಂಡ್ರೆ ನನ್ನ ತಂಗಿಗೆ ಅನ್ಯಾಯ ಆಗ್ಬಿಡುತ್ತೆ ಆಂಟಿ. ಅವಳಿಗೆ ಅದೃಷ್ಟ ಕೊಡೋಣ ಅಂತ ಅನ್ಕೊಂಡ್ವಿ. ಜಾತಕ ಹೊಂದಾಣಿಕೆ ಆಗದೆ ಇರೋವಾಗ ನಾನು ಸಾಹಸ ಮಾಡೋದಿಲ್ಲ. ಆದ್ರೆ ನಾವೇನೋ ನಮ್ಮ ಮಗ ತಾಳಿ ಕಟ್ಟಿರೋ ಹುಡುಗಿನ ಮನೆಯಿಂದ ಕಳಿಸ್ಬಿಟ್ರೋ ಹಾಗೆ ಮಾತಾಡ್ತಿದ್ಯಲ್ಲ. ಅಂತ ತಪ್ಪೇ ಮಾಡ್ತಾ ಇದ್ದೀರಾ. ಏನ್ ಮಾತಾಡ್ತಿದ್ಯಾ ಮುರಳಿ? ನೀವು ಅವ್ರ ಮದುವೆ ಮಾಡಲಿಲ್ಲ ಅಂದ್ರೆ ಅವನಿಗೆ ಅನ್ಯಾಯ ಮಾಡಿದವರೇ ಆಗ್ತೀರಾ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಮದುವೆ ಆಗ್ಲಿಲ್ಲ ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ನೀನ್ ತುಂಬಾ ಅನ್ಯಾಯವಾಗಿ ಮಾತಾಡ್ತಿದ್ಯಾ. ದೊಡ್ಡವರಾಗಿರೋ ನಾವು ಜವಾಬ್ದಾರಿಯುತವಾಗಿ ನಿನ್ನ ಹತ್ರ ವಿಷಯ ಹೇಳಿದ್ವಿ. ಮದ್ವೆ ಬೇಡ ಅನ್ಕೊಳ್ಳೋದಿಕ್ಕೆ ಕಾರಣ ಕೂಡ ಹೇಳ್ತಿದೀವಿ. ಅದನ್ನ ಅರ್ಥ ಮಾಡ್ಕೊಳ್ದೆ ಹೆದರಿಸ್ತಿದ್ಯಲ್ಲ. ಅದಲ್ಲ ಆಂಟಿ, ಏನೋ ಎಮೋಷನಲ್ ಆಗಿ ಹಾಗೆ ಹೇಳ್ಬಿಟ್ಟೆ. ತಪ್ಪು ತಿಳ್ಕೊಬೇಡಿ. ಈ ಮದುವೆ ಮಾತ್ರ ನಿಲ್ಲಿಸ್ಬೇಡಿ. ಅದು ಅಸಾಧ್ಯ. ಅವನಿ ಬಂಗಾರ ಅಂಕಲ್. ಅಂತ ಹುಡುಗಿ ನಿಮ್ಗೆಲ್ಲೂ ಸಿಗೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದೊಡ್ಡ ಮಗ ಆತರ ಪಟ್ಟು ತಪ್ಪು ಮಾಡ್ದ. ಚಿಕ್ಕ ಮಗನ ವಿಷಯದಲ್ಲಿ ಹಾಗಾಗ್ಬಾರ್ದು ಅಂತ ನಾವು ತುಂಬಾ ಎಚ್ಚರಿಕೆ ತಗೋತಾ ಇದ್ದೀವಿ. ನನ್ನ ಜಾತಕ ಹೊಂದೋ ಅಂತ ಹುಡುಗಿ ಜೊತೆನೆ ನನ್ನ ಮಗನ ಮದುವೆ ನಡೆಯುತ್ತೆ ಅಷ್ಟೇ. ಮುರಳಿ ಯಾವ ಪರಿಸ್ಥಿತಿಲೂ ಬಾಯಿ ಬಿಡೋಕ್ ಸಾಧ್ಯನೇ ಇಲ್ಲ. ಯು ಡೋಂಟ್ ವರಿ. ಜಾತಕ ಹೊಂದಾಣಿಕೆ ಆಗ್ಲಿಲ್ಲ ಅಂದ ಮಾತ್ರಕ್ಕೆ ಅವನಿನ ನಾವೇನು ಶತ್ರು ಹಾಗೆ ನೋಡೋಲ್ಲ. ಅವಳ ಮೇಲೆ ನಮ್ಗೆ ಯಾವಾಗ್ಲೂ ಒಳ್ಳೆ ಭಾವನೆನೇ ಇರುತ್ತೆ. ಅವಳು ನಮ್ಮ ಮನೇಲಿ ಅತಿಥಿಯಾಗಿ ಎಷ್ಟು ದಿನ ಆದ್ರೂ ಇರಬಹುದು. ಅದಕ್ಕೆ ನಾವ್ಯಾರೂ ಅಡ್ಡಿ ಬರೋದಿಲ್ಲ. ಒಂದು ಹೆಣ್ಣಾಗಿ ತನ್ನ ವಿನಯದಲ್ಲಿ ತನ್ನ ಪದ್ಧತಿಯಲ್ಲಿ ಯಾವ ಕಾರಣನೂ ಹೇಳೋದಿಲ್ಲ. ನಾನು ಬದುಕಿರೋವರೆಗೂ ಅವನಿನ ಸೊಸೆಯಾಗಿ ಮಾತ್ರ ಮಾಡ್ಕೊಳ್ಳೋದಿಲ್ಲ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಬಾ ಇಲ್ಲಿ ಕೂತ್ಕೋ.
ನಿನ್ನ ತಂಗಿಗೆ ನೀನ್ ಏನ್ ಹೇಳ್ಕೋತೀಯೋ ಹೇಳ್ಕೊ. ನಮ್ಮ ಮಗನ್ ನಾವ್ ಏನ್ ಹೇಳ್ಕೋಬೇಕೋ ಹೇಳ್ತೀವಿ. ಅವನು ನಮ್ಮ ಮಾತು ಕೇಳ್ತಾನೆ. ಮತ್ತೊಂದ್ಸಾರಿ ಯೋಚನೆ ಮಾಡಿ ಆಂಟಿ. ನಮ್ಮಿಬ್ಬರದು ಒಂದೇ ಜಾತಕ ಆಗಿರುತ್ತೆ ಅನ್ನೋ ಕುರುಡು ನಂಬಿಕೆ ನನ್ನ ಇಷ್ಟು ದೂರ ಕರ್ಕೊಂಡ್ ಬಂತು. ನಾವೇನೋ ಊಹಿಸ್ಕೊಂಡ್ರೆ ಇನ್ನೇನೋ ನಡೀತು. ದಯವಿಟ್ಟು ನೀನೇನು ಅನ್ಕೋಬೇಡ. ವೇದ, ಮನೆಗೆ ಹೋಗೋಣ ನಡಿ. ನಾನ್ ಸ್ವಲ್ಪ ಹೊತ್ತಿದ್ದು ಬರ್ತೀನ್ರಿ. ಮುರಳಿ, ನೀನ್ ಹೊರಡು, ನಾವು ಆಮೇಲೆ ಬರ್ತೀವಿ. ಪಾಪ ತಂಗಿಗೆ ಒಳ್ಳೆ ಜೀವನ ಸಿಗುತ್ತೆ ಅನ್ನೋ ಆನಂದ ಮುರಳಿಗೆ ಸ್ವಲ್ಪ ಹೊತ್ತು ಇಲ್ದಾಗಾಯ್ತು. ಈಗ ನಾನೇನ್ ಮಾಡ್ಬೇಕು? ಶ್ರೀಕರ್ ಅವ್ರ ಅಪ್ಪ ಅಮ್ಮನ ಶತ್ರುಗಳ ಹಾಗೆ ಭಾವಿಸಿ ಅವ್ರ ಜೊತೆ ಯುದ್ಧ ಮಾಡ್ಬೇಕಾ? ನನ್ನ ಹೋರಾಟದಿಂದ ನನ್ನ ತಂಗಿ ಜೀವನಕ್ಕೆ ಅನ್ಯಾಯ ಆಗತ್ತೆ ಅಂತ ಮೌನವಾಗಿರ್ಬೇಕಾ? ಸಮಸ್ಯೆ ನನ್ನ ಕಣ್ಮುಂದೆ ಇದ್ದಾಗ ಕೈಯಲ್ಲಿ ಆಯುಧ ಇಲ್ಲದೆ ಇದ್ರೂ ಹೋರಾಡಿದ್ ನಾನು ಈ ಕ್ಷಣ ಹೇಡಿ ಹಾಗೆ ನಿನ್ನ ಮೇಲೆ ಭಾರ ಆಗ್ತಾ ಇದ್ದೀನಿ. ನನ್ನ ತಂಗಿಗೆ ನ್ಯಾಯ ಕೊಡಿಸು ಸ್ವಾಮಿ. ಅತ್ತೆಯವ್ರ ಹತ್ರ ಅಣ್ಣ ಬಾಯಿ ಬಿಡಬಾರ್ದು. ಯಾವುದೇ ಥರ ಅಪಾಯನೂ ಆಗ್ಬಾರ್ದು. ಲೈ, ನೀನ್ ಅಪ್ಪ ಅಮ್ಮನ ಜೊತೆ ಹೊರಗಡೆ ಹೋಗೋದನ್ನ ನೋಡಿದ್ಮೇಲೆ ಅವನಿಗೆ ತುಂಬಾ ಭಯ ಪಡ್ಕೊಂಡಿದ್ದಾಳೆ. ಯಾಕೆ ಕರ್ಕೊಂಡು ಹೋದ್ರೋ ನನಗೇನು ಗೊತ್ತಾಗ್ತಿಲ್ಲ. ಏನಾಯ್ತು? ಏನ್ ಕೇಳಿದ್ರು? ಅವನೀನ ನಮ್ಮನೆ ಸೊಸೆ ಮಾಡ್ತೀಯ ಅಂತ ಕೇಳಿದ್ರು. ನಾನು ಸರಿ ಅಂದೆ. ಹೌದಾ? ಏಯ್, ಇಂಥ ಸಂತೋಷದ ವಿಷಯನ ಅಷ್ಟು ಬೇಜಾರಲ್ಲಿ ಯಾಕೆ ಹೇಳ್ತಿದೀಯಾ? ಈ ವಿಷಯ ಅವನಿಗೆ ಗೊತ್ತಾಯ್ತು ಅಂದ್ರೆ ತುಂಬಾ ಸಂತೋಷ ಪಡ್ತಾಳೆ. ಇನ್ನೊಂದು ವಿಷಯ ಕೂಡ ಕೇಳಿದ್ರು. ಏನು? ಅವನಿ ಜಾತಕದ ವಿಷಯ. ಜಾತಕದ ಬಗ್ಗೆ ಕೇಳಿದ್ರ? ಲೇ, ನೀನ್ ಹೇಳಲಿಲ್ಲ ಅಲ್ವಾ? ಮಿಸ್ಸ ಕೂಡ ಹೇಳಿರಲ್ಲ ಬಿಡು. ಯಾಕೆಂದ್ರೆ ಆ ಜಾತಕದಿಂದಲೇ ಅಲ್ವಾ ನಾನು ಅವನಿನ ನನ್ನ ಹೆಂಡತಿ ಅಂತ ಹೇಳೋಕ್ಕಾಗ್ತಿಲ್ಲ. ಸಾರಿ ಕಣೋ, ಹೇಳ್ಬಿಟ್ಟೆ. ಹೇಳ್ಬಿಟ್ಯಾ? ಲೈ, ಯಾಕೆ ಹೇಳ್ದೆ? ಲೇ, ಆ ವಿಷಯನ ಯಾವ ಪರಿಸ್ಥಿತಿಲೂ ಹೇಳ್ಬಾರ್ದು ಅಂತ ನಿನಗೆ ಗೊತ್ತಿಲ್ವಾ? ಯಾಕೆ ಹೇಳ್ದೆ? ಯಾಕೆ ಅವಸರ ಪಟ್ಟೆ? ಅಣ್ಣ,
ಏನಾಯ್ತು ರೀ? ಯಾಕೆ ಅಣ್ಣನ ಕಾಲರ್ ಹಿಡ್ಕೊಂಡಿದ್ದೀರಾ? ಏನಿಲ್ಲ, ಹಾಗೆ ಸುಮ್ಮನೆ. ಅಣ್ಣ, ಅತ್ತೆಯವರು ನನ್ನ ಬಗ್ಗೆ ಏನಾದರೂ ಕೇಳಿದ್ರಾ? ಅಷ್ಟಕ್ಕೂ ನಿನ್ನನ್ನು ಯಾಕೆ ಕರ್ಕೊಂಡು ಹೋದ್ರು? ನಿಮ್ಮ ಅಣ್ಣನ್ಗೆ ಬಾಯಾರಿಕೆ ಆಗ್ತಿದೆಯಂತೆ, ಹೋಗಿ ನೀರು ತಗೊಂಡ್ ಬಾ. ಅಲ್ಲ ರೀ, ಅದು ಮೊದಲು ಕುಡಿಯೋಕ್ ನೀರು ತಗೊಂಡ್ ಬಾ. ತಗೊಂಡ್ ಬಾಮ್ಮ. ಸರಿ ಅಣ್ಣ. ಲೈ, ಎಂತ ಬುದ್ಧಿ ಇಲ್ದಿರೋ ಕೆಲಸ ಮಾಡೋದ್ಯೋ. ನನಗಿದ್ದ ಅವಕಾಶ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಈ ಘನ ಕಾರ್ಯ ಮಾಡೋಕೆನಾ ನೀನ್ ಚೆನ್ನೈಯಿಂದ ಸರ್ಪ್ರೈಸ್ ಕೊಡೋಕ್ ಬಂದಿದ್ದು? ಲೈ, ತಂಗಿಗೋಸ್ಕರ ಯಾವ ಹೋರಾಟಕ್ಕಾದ್ರೂ ಸಿದ್ಧ ಅಂತ ಹೇಳ್ದೆ, ಅದಕ್ಕೇನಾ ಹೀಗ್ ಮಾಡಿದ್ದು? ಲೈ, ಹಾಗೆ ಹೇಗೆ ಹೇಳಿದ್ಯೋ? ಸಾಮಾನ್ಯವಾಗಿ ಭಯದಲ್ಲಿದ್ದಾಗ ನಿಜ ಹೊರಗಡೆ ಬರುತ್ತೆ. ನಾನು ಸಂತೋಷವಾಗಿದ್ದಾಗ ಹೇಳ್ಬಿಟ್ಟೆ. ನೀವಿನ್ನೂ ಜಾತಕದ ಬಗ್ಗೆ ಮಾತಾಡ್ತೀರೇನೋ, ನಿಮ್ಮ ಮನೆಗೆ ಸೊಸೆಯಾಗಿ ಸರಿ ಹೊಂದೋ ಜಾತಕ ನನ್ನ ತಂಗಿಗೆ ಇಲ್ವಲ್ಲ ಅಂತ ನಾನು ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೆ. ನನ್ನ ತಪ್ಪು ಅಂತ ಅನ್ಕೋಬೇಕಾ, ದೈವ ಸಂಕಲ್ಪ ಅನ್ಕೋಬೇಕಾ ಗೊತ್ತಾಗ್ತಿಲ್ಲ. ಆದರೂ ಆ ನಿಜನ ಎಷ್ಟು ಅಂತ ಮುಚ್ಚಡಕ್ಕಾಗತ್ತೆ. ಯಾವತ್ತೋ ಒಂದಿನ ಹೊರಗಡೆ ಬರಲೇಬೇಕಲ್ವಾ? ಅಣ್ಣ ತಗೊಳ್ಳಿ. ನೀನ್ ನಮ್ಮ ಮದ್ವೆ ಬಗ್ಗೆ ಎಲ್ಲಿ ಬಾಯ್ ಬಿಡ್ತೀಯೋ ಅಂತ ತುಂಬಾ ಭಯ ಪಡ್ತಿದ್ದೆ. ಯಾಕಂದ್ರೆ ಈಗಷ್ಟೇ ಅತ್ತೆಯವ್ರಿಗೆ ನನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಬರ್ತಿದೆ. ನನ್ನ ಸೊಸೆಯಾಗಿ ಮಾಡ್ಕೋಬೇಕು ಅಂತ ಅವ್ರೇನ್ ಹೇಳ್ದೆ ಹೋದ್ರು ಅವ್ರ ಮನ್ಸಲ್ಲಿರೋದು ಅರ್ಥ ಆಗ್ತಾ ಇದೆ. ನಿನ್ನ ಹತ್ರ ಆ ವಿಷಯದ ಬಗ್ಗೆನೇ ಕೇಳಿರ್ತಾರಲ್ವಾ? ಹೋಗಿ ನನ್ನ ಬ್ಯಾಗ್ ತಗೊಂಡ್ ಬಾಮ್ಮ. ಯಾಕಣ್ಣ? ಫೋನ್ ಬಂದಿತ್ತಮ್ಮ, ನಾನು ಅರ್ಜೆಂಟಾಗಿ ಹೊರಟ್ಬಿಡ್ಬೇಕು. ಅತ್ತೆಯವ್ರು ಏನಂದ್ರು ಅಂತ ಯಾಕೆ ಹೇಳ್ತಿಲ್ಲ? ಹೇಳ್ತೀನಮ್ಮ, ನೀನು ಹೋಗಿ ಬ್ಯಾಗ್ ತಗೊಂಡ್ ಬಾ. ಇನ್ಯಾವತ್ತಿಗೂ ಅವನಿ ಈ ಮನೆ ಸೊಸೆ ಆಗೋದಿಲ್ಲ. ಸ್ನೇಹಿತನ ಪರ ನಿಂತ್ಕೊಳ್ಳೋಣ ಅಂತಂದ್ರೆ ತಂಗಿಗೆ ಅನ್ಯಾಯ ಆಗೋಗುತ್ತೆ. ತಂಗಿ ಪರ ನಿಂತ್ಕೊಳ್ಳೋಣ ಅನ್ಕೊಂಡ್ರೆ ಸ್ನೇಹಿತನಿಗೆ ಅನ್ಯಾಯ ಆಗೋಗುತ್ತೆ. ನಾನೀಗ ಇಬ್ರಿಗೂ ಮಧ್ಯೆ ನಿಂತಿದ್ದೀನಿ, ದೇಶದ ಗಡಿಲ್ ನಿಂತಿರೋ ಹಾಗೆ. ಎರಡು ದಿನ ಇರ್ಬೋದಲ್ವಾ ಅಣ್ಣ? ಮುಂದಿನ ಸಾರಿ ಬಂದಾಗ ಇರ್ತೀನಿ ಬಿಡಮ್ಮ. ಅತ್ತೆಯವ್ರು ನಮ್ಮ ಬಗ್ಗೆ ಏನ್ ಕೇಳಿದ್ರು ನೀನ್ ಹೇಳ್ತಿಲ್ವಲ್ಲ? ಭಯ ಪಡ್ಬೇಡಮ್ಮ, ನಿಮ್ಮ ಮದುವೆ ವಿಷಯ ಹೊರಗಡೆ ಬರಲಿಲ್ಲ. ಅವ್ರಿಗೆ ಮಾತ್ರ ನಿನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ. ಯಾವತ್ತಿದ್ರೂ ನಿನ್ಗೆ ಒಳ್ಳೇದೇ ಆಗತ್ತಮ್ಮ. ಥ್ಯಾಂಕ್ಸ್ ಅಣ್ಣ. ಈಗ ನನ್ನ ಮನ್ಸಿನ ಭಾರ ಕಡಿಮೆ ಆಯ್ತು. ಹೌದು, ನೀನ್ ಯಾಕೆ ಟೆನ್ಷನಲ್ಲಿದ್ದೀಯಾ? ನೀನ್ ಸೊಸೆ ಅಂತ ಗೊತ್ತಾಗಿದ್ದಿದ್ರೆ ಈ ಟೆನ್ಷನ್ ಇರ್ತಿರ್ಲಿಲ್ಲಮ್ಮ. ನಾನಿನ್ನು ಹೊರಡ್ತೀನಿ, ನೀನು ಹುಷಾರಾಗಿರಮ್ಮ. ಇವನನ್ನ ಡ್ರಾಪ್ ಮಾಡಿ ಬರ್ತೀನಿ. ಆ ಬ್ಯಾಗ್ ಇಲ್ಲಿ ಕೊಡು.
ಬಾರ್ಡರ್ನಲ್ಲಿ ಕೆಲಸ ಮಾಡೋನ್ಗೆ ರಜಾ ಸಿಕ್ತಾಗ ಹುಟ್ಟಿದೂರನ್ನ ಹೆತ್ತ ತಂದೆ ತಾಯಿ ನೋಡಬೇಕು ಅನ್ಸಿ ತುಂಬ ಆಸೆಯಿಂದ ಬರ್ತಾನೆ. ನಾನು ಮಾತ್ರ ಅವನಿಗೆ ನೋಡೋದಕ್ಕೆ ಬಂದೆ. ಇಲ್ಲಿಂದ ತುಂಬ ಸಂತೋಷನ ತಗೊಂಡು ಹೋಗ್ತೀನಿ ಅಂತ ಅನ್ಕೊಂಡಿದ್ದೆ. ಇಷ್ಟು ದುಃಖದಿಂದ ಹೋಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಜಾತಕ ಅನ್ನೋ ದೊಡ್ಡ ಕಂಡೀಷನ್ ಇದೆ ಅಂತ ಅವನಿಗೆ ಗೊತ್ತಾಯ್ತು ಅಂದ್ರೆ ಅವಳು ಸತ್ತು ಹೋಗ್ತಾಳೆ. ನಿಮ್ಮ ವ್ಯೂಹದ ಬಗ್ಗೆ ಗೊತ್ತಿಲ್ದಿರೋ ಅಮಾಯಕಿ ಅಂತ ಎಲ್ಲರೂ ಸೇರಿ ಪದ್ಮ ವ್ಯೂಹದೊಳಗೆ ತಳ್ಳಿದ್ದೀರಾ. ನೀನೇನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಅವನಿಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಿನ್ನಂತ ಪಾಪಿ ಮತ್ತೊಬ್ಬ ಇರೋದಿಲ್ಲ. ಹೆಂಡತಿನ ಸೊಸೆ ಅಂತ ಪರಿಚಯ ಮಾಡಕ್ಕಾಗ್ದಿರೋ ದೌರ್ಭಾಗ್ಯ ಪರಿಸ್ಥಿತಿಲಿದೆಯಾ? ಅವಳು ಮಾತ್ರ ಎಷ್ಟು ಅಂತ ಸಹಿಸ್ಕೊಳ್ತಾಳೋ? ಈ ಸಾರಿ ಮೌನವಾಗಿ ಹೊರಟೋಗ್ತಿದ್ದೀನಿ. ಮತ್ತೆ ಬರೋಷ್ಟೊತ್ತಿಗೆ ಇಂಥ ವಿಷಯ ಏನಾದರೂ ಕೇಳೋಕೆ ಬಂದ್ರೆ ಮಾತ್ರ ಆಗ ಪರಿಸ್ಥಿತಿಗಳು ಬೇರೆ ಥರ ಇರುತ್ತೆ. ನಿನ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಫ್ರೆಂಡ್ಸ್ ವಿರೋಧಿಗಳ ಹಾಗೆ ಬದಲಾಗೋ ಪರಿಸ್ಥಿತಿ ಬರಬೇಕು, ಫ್ರೆಂಡ್ಸ್ ಹಾಗೆ ಕಂಟಿನ್ಯೂ ಆಗಬೇಕು, ನಿನ್ನ ಕೈಯಲ್ಲಿದೆ. ನಾನು ಆಮೇಲೆ ಮಾತಾಡ್ತೀನಿರು. ಇವನೇನು ಆಗ್ಲೇ ಹೊರಟ್ಬಿಟ್ಟಿದ್ದಾನೆ. ಮುರಳಿ ಹಿಡ್ಕೊಂಡ್ರೆ ನಮ್ಗೇನಾದ್ರೂ ನಿಜ ಗೊತ್ತಾಗ್ಬೋದು. ಏನ್ರಿ? ಆವೇಶದಲ್ಲಿ ಕೆಟ್ಟದಾಗ ವರ್ತಿಸ್ದೆ, ಸಾರಿ ಕಣೋ. ನನ್ನ ಸೊಸೆಯಾಗಿ ಮಾಡ್ಕೋಬೇಕು ಅಂತ ಅವ್ರೇನು ಹೇಳ್ದೆ ಹೋದ್ರು ಅವ್ರ ಮನ್ಸಲ್ಲಿರೋದು ಅರ್ಥ ಆಗ್ತಾ ಇದೆ. ನಿನ್ನ ಹತ್ರ ಆ ವಿಷಯದ ಬಗ್ಗೆನೇ ಕೇಳಿರ್ತಾರಲ್ವಾ? ಹೋಗಿ ನನ್ನ ಬ್ಯಾಗ್ ತಗೊಂಡ್ ಬಮ್ಮ. ಅಣ್ಣ ಸಡನ್ ಆಗಿ ಯಾಕೆ ಹೊರಟೋದ? ನಾನು ಕೇಳಿದ ಪ್ರಶ್ನೆಗಳಿಗೆ ಏನೇನೋ ಉತ್ತರಗಳನ್ನ ಕೊಡ್ತಾ ಇದ್ರಲ್ವಾ? ಅಷ್ಟಕ್ಕೂ ಅವನು ಹೇಳಿದ್ದು ನಿಜಾನೇನಾ? ಏನ್ರಿ, ನೀವ್ ಹೀಗೆ ಶಾರ್ಟ್ಕಟ್ ಅಲ್ಲಿ ಹೋಗ್ರಿ. ಏಯ್, ಯಾರೋ ನೀನು? ರಾಂಗ್ ರೂಟಲ್ಲಿ ಬರಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ರಾಧಾಕೃಷ್ಣ ಅವರೇ, ನೀವಾ? ಯಾರಿಗೂ ಹೇಳ್ದೇನೆ ಸೈಲೆಂಟ್ ಆಗಿ ಎಲ್ಲಕ್ಕೆ ಹೊರಟ್ರಿ ಮುರಳಿಯವರೇ? ಅರ್ಜೆಂಟಾಗಿ ಫೋನ್ ಬಂತು, ಅದಕ್ಕೆ ಚೆನ್ನೈ ಹೊರಟೆ. ವಾಂಟೆಡ್ಲಿ ನನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀರಾ ಅಂದರೆ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಅರ್ಥ. ಮಿಲಿಟರಿ ಅವನಲ್ವಾ, ತುಂಬಾ ಶಾರ್ಪ್ ಆಗಿರ್ತೀಯ. ಯೋರ್ ಗೆಸ್ ಇಸ್ ರೈಟ್. ನಮಗೆ ಕೆಲವೊಂದು ಅನುಮಾನಗಳಿದೆ, ಅದು ನಿನ್ ಕಡೆಯಿಂದನೇ ಬಯಲಾಗಬೇಕು. ನನ್ನ ತಮ್ಮನ ಹತ್ರದಿಂದ, ನಿನ್ ತಂಗಿ ಹತ್ರದಿಂದ ಹೊರಗಡೆ ಬರೋ ಅವಕಾಶನೇ ಇಲ್ಲ. ನೀವು ಬಂದಾಗಿಂದ ಗಮನಿಸ್ತಾ ಇದ್ದೀನಿ, ಏನೋ ನಡೀತಾ ಇದೆ. ಏನು ನಡೀತಿದೆ ಅಂತ ನಿಮ್ಮ ಅನುಮಾನ? ಅದನ್ನ ನೀವೇ ಹೇಳಬೇಕು. ನಿಮ್ಮ ಪ್ರಶ್ನೆ ಏನು ಅಂತ ನನಗೆ ಗೊತ್ತಿಲ್ಲದೇನೆ ನನ್ನಿಂದ ಉತ್ತರನ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬರ್ತಿದ್ದೀನಿ. ನಿಮ್ಮನ್ನು ನೋಡ್ತಿದ್ದಾಗೇನೆ ಶ್ರೀಕರ್ ಮತ್ತೆ ಅವನು ಯಾಕೆ ಶಾಕ್ ಆದ್ರು?
ಶ್ರೀಕರ್ ಭಯದಲ್ಲೇ ರೂಮ್ ಒಳಗ್ ಕರ್ಕೊಂಡು ಹೋಗಿ ಏನ್ ಮಾತಾಡ್ದ? ಎಲ್ಲಕ್ಕಿಂತ ದೊಡ್ಡ ಡೌಟ್ ಏನಂದ್ರೆ ಅವನಿ ನಿನ್ ಸ್ವಂತ ತಂಗಿನೇನಾ? ನನಗಂತೂ ಇಲ್ಲ ಅನ್ಸ್ತಿದೆ. ಲಾವಣ್ಯನ್ಗೆ ಅಲ್ಲ, ನಮ್ ಬ್ಯಾಚ್ ಅಲ್ಲಿ ಯಾರಿಗೂ ಅವನಿ ನಿನ್ ತಂಗಿ ಅಂತ ನಂಬೇಕು ಅನ್ನಿಸ್ತಾನೆ ಇಲ್ಲ. ಹೇಳಿ ಮುರಳಿ ಅವರೇ, ಅವನಿ ನಿಮ್ ತಂಗಿನೇನಾ? ಹೇಳ್ರಿ. ನನ್ ತಂಗಿನೇ, ನನ್ ತಂಗಿನೇ. ನನ್ ತಂಗಿನೇ. ಒಡ ಹುಟ್ಟಿದ ತಂಗಿನೇ. ನಾವಿಬ್ರು ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿರೋರು.